ಶಾಲೆಗಳಿಗೆ ರಜೆ ಸಿಟಿ ಏರಿಯಾನಲ್ಲಿ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಅಷ್ಟು ಜನ ಭಕ್ತಾದಿಗಳು ಬಂದಾಗ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅವ್ರದ್ದು ಏನು ಓದೋದು ಪೋರ್ಷನ್ಗಳಿರ್ತವೆ ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಳ್ತೀವಿ. ಮುಂದಿನ ದಿನಮಾನಗಳಲ್ಲಿ ಆ ಕ್ಲಾಸಸ್ವನ್ನು ನಾವು ರೀಅಡ್ಜಸ್ಟ್ ಮಾಡ್ಕೊಳ್ತೀವಿ. 9 ದಿನ ನಾವು ರಜೆಯನ್ನು ಘೋಷಣೆ ಮಾಡಿದ್ದೀವಿ. ಯಾಕೆ ಅಂದರೆ ಮೊದಲನೇ ದಿವಸದಿಂದನೇ 3-4 ಲಕ್ಷ ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಇರುತ್ತೆ. 2, 3, 4, 5ನೇ ತಾರೀಖುಗಳಲ್ಲಿ ಯಾವಾಗ ರಥೋತ್ಸವ ಇರುತ್ತೆ ಆವಾಗ ಅದು ಪೀಕ್ಗೆ ಹೋಗಿ 10-15 ಲಕ್ಷ ಜನ ಬರೋ ಸಾಧ್ಯತೆಗಳಿರುತ್ತೆ. ರಥೋತ್ಸವದಲ್ಲಿನೂ ನಾವು ಮಕ್ಕಳಿಗೆ ಅದರಲ್ಲಿ ಭಾಗಿ ಆಗಬಾರ್ದಂತ ಹೇಳಿ ಪೋಷಕರಿಗೆ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಹೇಳಲಿಕ್ಕೆ ಬಯಸುತ್ತೇವೆ. ಈಗ ರಾಮದೇವಿ ಜಾತ್ರೆ ನಡೆದಾಗ ಟೆಂಪಲ್ದಿಂದ ದೂರ ಇರ್ತದೆ ಅಮ್ಯೂಸ್ಮೆಂಟ್ ಪಾರ್ಕ್, ಇದು ಟೆಂಪಲ್ ಪಕ್ಕದಲ್ಲೇ ಅಮ್ಯೂಸ್ಮೆಂಟ್ ಪಾರ್ಕ್. ಸೊ ಇದರಲ್ಲಿ ನಮ್ಮ ಪಾಯಿಂಟ್ ಏನಂದ್ರೆ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಇದಕ್ಕೂ ಒಳ್ಳೆ ಬಿಸ್ನೆಸ್ ಆಗಬೇಕು, ಭಕ್ತಾದಿಗಳಿಗೂ ಇದು ಸಿಗ್ಬೇಕು. ಎಲ್ಲೋ ದೂರ ಇದೆ ಅಂದ್ರೂ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಆದರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಒಂದು ಸಲಹೆ ಏನು ಬಂದಿದೆ ಅಂದರೆ ಎಲ್ಲ ಐಟಮ್ಸ್ ಒಂದೇ ಕಡೆ ಇಡೋದು ಸೂಕ್ತ ಅಲ್ಲ. ಒಂದು 5 ಐಟಮ್ಸ್ ಇಲ್ಲಿ, ಇನ್ನೊಂದು 4 ಐಟಮ್ಸ್ ಬೇರೆ ಕಡೆ ಇಡಬೇಕಂತ ಹೇಳಿದರು. ಆ ಸಲಹೆದಂತೆ ನಾವು ಇವತ್ತು ಮಾಡಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ. ನಾವು ಮಾನ್ಯ ಸಚಿವರ ಡೈರೆಕ್ಷನ್ಸ್ ತಗೊಂಡು ಅದನ್ನು ಶಿಫ್ಟ್ ಮಾಡ್ಕೊಳ್ತೀವಿ. ಈಗ ಜಾತ್ರೆ ಸಲುವಾಗಿ